ಸಂವಿಧಾನದ ಬೇರೆ ಕಿಂಡಿ ಬರುತ್ತೆ ಒಂದು ಮುಸ್ಲಿಂ ಹುಡುಗ ಬಂದು ನಮ್ಮ ಹಿಂದೂ ಸಂಸ್ಥೆಗೆ ಬಂದು ವಿಡಿಯೋ ತೆಗಿಲಿಕ್ಕೆ ನಾವು ಬಿಡ್ಲಿಕ್ಕೆ ಅದು ವಿಡಿಯೋ ಅದು ಮೊಬೈಲನ್ನು ಎಳೆದು ಆ ಹುಡುಗನ ಅದಕ್ಕೆ ಮೊದಲೇ ನಾವು ಅವರನ್ನು ಹೊರಗಡೆ ಹೋಗಿ ಅಂತ ಹೇಳಿದ್ದೇವೆ. ಆ ವಿಡಿಯೋ ನೋಡಿದರೆ ನಿಮಗೆ ಕ್ಲೀನ್ ಗೊತ್ತಾಗ್ಬೋದು. ನಾವು ಅವರು ಅಮೌಂಟ್ 300 ಇದು ಮಾಡಿ ನಿಮಗೆ ಇದು ಮಾಡಿದ್ದು ಹೊರಗಡೆ ಹೋಗಿ ಬಟ್ ಅಷ್ಟೊತ್ತಿಗೆ ಆ ವಿಡಿಯೋ ತೆಗಿಲಿಕ್ಕೆ ಹೋಗಿ ಅವನ ಮೊಬೈಲ್ ಎಲ್ಲಿದ್ದಕ್ಕೆ ಅಲ್ಲಿ ಇದು ಮಾಡಿ ಅದ್ರ ಮೊದಲು ಅವನು ಬೈದಕ್ಕೆ ಮಗ ಹೇಳ್ತಾನೆ ಹೊರಗಡೆ ಹೋಗಿ ಅದು ವಿಡಿಯೋ ಎಲ್ಲ ಒಟ್ಟಿಗೆ ಮತ್ತೆ ಸೇರಿದ್ದು. ಆ್ಯಕ್ಚುಲಿ ಅವರು 4:15 ಬರುವಾಗನೇ ಅಲ್ಲಿ ಬಾಗಿಲ ಹತ್ರ ಬೇರೆ ಜನ ಕೂಡ ಇದ್ದಾರೆ. ನಮಗೆ ಅದು ಗೊತ್ತಾಗಲಿಲ್ಲ. ಅವರು ಜನ ಕರ್ಕೊಂಡು ಬಂದು ನಮಗೆ ಈಗ ವಿಡಿಯೋ ನೋಡುವಾಗ ಅಲ್ಲೆಲ್ಲ ಜನ ನಿಂತಿದ್ದಾರೆ ಅಂತ ನಮಗೆ ಅರ್ಥ ಆಗಲಿಲ್ಲ. ಆ ವಿಡಿಯೋ ನೋಡಿದ್ರೆ ಮುಸ್ಲಿಂ ಲೇಡಿ ನನ್ನನ್ನು ನೋಡಿದ್ದು ಕೂಡ ಉಂಟು. ಬಟ್ ಅವರ ಮೇಲೆ ಪೊಲೀಸ್ ಏನು ಚಾರ್ಜ್ ಮಾಡಲಿಲ್ಲ ಸರ್. ಅವರು ಆಧಾರ್ ಕಾರ್ಡ್ ಈಗ ಕೊಡಿ, ಇಲ್ಲಾಂದ್ರೆ ನನಗೆ 10,000 ಕೊಡಿ. ಫಸ್ಟ್ ಫೋನಲ್ಲಿ ನನಗೆ 10,000 ಮುಂಚಿನ ದಿವಸ ಅಲ್ಲ, ನಾನು ಆಫೀಸಲ್ಲಿ ಇರಲಿಲ್ಲ ಅವರು ಬರುವಾಗ. ನಾನು 1 ಗಂಟೆಗೆ ಹೋಗಿ ಅವರನ್ನು ಕರೆದು ಅಲ್ಲಿ ವೆಯ್ಟ್ ಮಾಡಿದ್ದು. ಸುಮಾರು 1 ಗಂಟೆ ಅಲ್ಲಿ ವೆಯ್ಟ್ ಮಾಡಿ ಅವರು ಬರಲೇ ಇಲ್ಲ. ಮತ್ತೆ 4:15 ಬಂದು ಅವರು ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು 1 ಗಂಟೆಗೆ ಅವರು ಹೋಗುವಾಗಲೇ ಅದು ಮುದ್ದೆ ಅದಕ್ಕೆ ನೋಡಿ ಹೋದವರು 4:15 ತನಕ ಅವರು ಬರಲೇ ಇಲ್ಲ. ಮತ್ತು 4:15 ನಂತರ ಸ್ಟಾಫ್ ನನಗೆ ಫೋನ್ ಮಾಡಿ ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರ ಫೋನಲ್ಲಿ ನನಗೆ ಈಗಲೇ ಕೊಡಿ, ಇಲ್ಲಾಂದರೆ 10,000. ಅಲ್ಲಿ ಹೋದ ನಂತರ ಅವ್ರಿಗೆ ಬೇರೆ 20,000 ಕೊಡಿ, ಈಗ ಕೊಡಿ, ಇಲ್ಲಾಂದರೆ ನನಗೆ ಡಾಕ್ಯುಮೆಂಟ್ ಈಗ ಬೇಕು. ಅವ್ರ ಮೇಲೆ ನಮ್ಮ ಮೇಲೆ ಫೈರ್ ಆಗಿದೆ. ಅವ್ರ ಮೇಲೆ ಯಾರ ಮೇಲೆ ಇಲ್ಲ ಒಂದು ಕೇಸ್ ನಿನ್ನೆ ತನಕ ಇರಲಿಲ್ಲ. ನಿನ್ನೆ ಸಂಜೆ ಅವರ ಮೇಲೆ ಕ್ರಿಮಿನಲ್ ಹಾಕಬೇಕು ಅಂತ ನಾವು ಅವರು ಬಂದು ಹಳ್ಳಿಗೆ ಒಳಗಡೆ ಬಂದು ಇವರಿಗೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ ಮೇಲೆ ಇವರದಕ್ಕೆ ಇವರಾಗಿ ಹೋಗಲಿಲ್ಲ. ಅವ್ರು ಹೇಳೋದು ವಿಡಿಯೋದಲ್ಲಿ ಇವರು ಕೈ ಹಾಕಿಕೊಂಡು ಅವ್ರದ್ದೇನು ಕಾಣುದಿಲ್ಲ, ಆಡಿಯೋದಲ್ಲಿ ಇದು ಅಂತ ಕೇಳ್ತೀವಿ. ವಿಡಿಯೋ ತೆಗಿಲಿಕ್ಕೆ ಅವರಿಗೆ ಎಲ್ಲ ರೈಟ್ಸ್ 20,000 ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಅಷ್ಟೇ 100 ರೂಪಾಯಿಗೆ ಆಗೋ ಒಂದು ವಿಷಯ ವಾಪಸ್ ಡಾಕ್ಯುಮೆಂಟ್ ರೀಅಪ್ಲೈ ಮಾಡಲಿಕ್ಕೆ 20,000 ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮದು ತೆಗೆದು ಕೊಡೋದು ಕೂಡ ಉಂಟು ಅದರ ಚಾರ್ಜಸ್. ಬೇಕಿದ್ರೆ ನಾವು ಅಪ್ಲೈ ಮಾಡಿ ಕೊಡ್ತೇವೆ, ಇಲ್ಲದ್ರೆ ಅದರ ಆ ಅಮೌಂಟನ್ನು ರಿಟರ್ನ್ ಮಾಡ್ತೇವೆ ಅಷ್ಟೇ. ಆ ವಿಡಿಯೋ ಸರಿ ನೋಡಿದ್ರು ಉಂಟು, ಬಟ್ ಶಾರ್ಟ್ ಕ್ಲಿಪ್ ಮಾತ್ರ ಅವರು ಹಾಕಿದ್ದಾರೆ ಪೊಲೀಸ್ ಕಡೆ. ಅದು ನಮ್ಮ ಟಿವಿ ಅದು ಸ್ಟೇಷನ್ ಹೋಗಿದ್ದಲ್ಲ, ಹಾಗೆ ನಿನ್ನೆ ಬಂದ ಕೊಟ್ಟು ಕೇಳಿ ಅನೀಶ್ ಫೋನ್ ಮಾಡಿ ಕೇಳಿ ಎಲ್ಲುಂಟು ಅಂತೇಳಿ ನಾವು ಕೊಟ್ಟದಲ್ಲ. ಕೇಳಿದವ್ರಿಗೆ ಕೇಳಿದೆ, ನಿಮ್ಮ ತಾಯಿಗೆ ತಂಗಿಗೆ ಯಾರಾದರೂ ಕೈ ಹಾಕೋದಾ? ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರಾದರೂ ಬಿಡ್ತಾರ? ತಾಯಿಯ ರಕ್ಷಣೆ ಮಾಡಿದಲ್ಲ. ಆದರೆ ಇಬ್ಬರದು ಒಂದೇ ತಪ್ಪು ಅಂತೇಳಿ ಅವರು ಹೇಳೋದಾದ್ರೆ ಅವರ ಮೇಲೆ ಯಾಕೆ ಆಗಲಿಲ್ಲ? ನಿನ್ನೆ ಸಾಯಂಕಾಲ ಇದ್ದ ಫ್ಯಾಕ್ಟ್ರಿಗಳನ್ನೇ ಹೇಳಿದ್ದು.
ಇಲ್ಲದಿದ್ದರೆ ನಾನು ಮತ್ತೆ ಇನ್ನೊಂದು ಅವರ ನಮ್ಮ ಶಕೀಲ್ ಮತ್ತು ಅಪೂರ್ವ ಹಾಕೀಮು ಇವರು ನನಗೆ ಯಾವ ಜಾತಿಯೊಟ್ಟಿಗೆ ಆಗಲಿ ಯಾವ ಧರ್ಮದೊಟ್ಟಿಗೆ ಆಗಲಿ ನನಗೆ ಪರ್ಸನಲ್ ಆಗಿ ಸದಾಶಿವ ಅಂತ ಹೇಳಿದ್ರೆ ಎಲ್ಲರೊಟ್ಟಿಗೆ ಹಾರ್ಮೋನಿಯಸ್ ಆಗಿರುವಾಗ ಅವರು ಅಡ್ಡ ನಿಂತು ಅವರಿದ್ದು ಅವ್ರು ಬಿಡಲಿಲ್ಲ ಮಾವಿಗೆ ಅವರ ಹೆಸರು ಹಾಕಿದ್ದಾರೆ ನೀವು ಎಲ್ಲದರಲ್ಲಿ ಎಂತ ಅವರು ಚಕ್ಕಗಳು ಹಾಗೆ ಹೀಗೆ ಅಂತೇಳಿ ಅವರ ಗ್ರೂಪ್ಗಳಲ್ಲಿ ಯಾಕಂದರೆ ನಮಗೆ ಇದು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಹೇಳೋದು ಒಂದು ಪುತ್ತದಲ್ಲಿ ಒಂದು ಮುಸ್ಲಿಮರಲ್ಲಿ ಒಂದು ಒಳ್ಳೆಯ ಹೆಸರಿದ್ದ ಮನುಷ್ಯ ಇಲ್ಲೇ ಹೊರಗೆ ನಾನು ತಿಂಡಿ ಕೊಡಲಿಕ್ಕೆ ಬರುವಾಗ ನಿಲ್ಲಿಸಿದ್ದು ಎಲ್ಲ ಈಗ ಆಗುವಾಗಿತ್ತು ನೋಡಿ ಬೆಳಿಗ್ಗೆ ಸಾಯಂಕಾಲ ನಿಮಗೆ ನಾನು ಫೋಟೋ ಕಳಿಸ್ತೇನೆ ಅಂತೇಳಿ ಎಂತ ಫೋಟೋ ಅಂತೇಳಿ ನಾನು ನಿಮ್ಮ ಹತ್ರ ಮಾತಾಡಿದ್ದು ಯಾರೋ ಒಬ್ಬ ತೆಗೆದು ನಮ್ಮ ಗ್ರೂಪಲ್ಲಿ ಹಾಕ್ತಾನೆ ಇಂಥವರು ಮೈಗಳಿಗೆ ಸಪೋರ್ಟ್ ಅಂತ ಹಾಕ್ತಾರೆ. ಈ ಥರ ಉಂಟು ನಮ್ಮ ಸಮಾಜ ಅಂತ. 2 ದಿನಗಳ ಹಿಂದೆ ಪುತ್ತೂರಿನಲ್ಲಿ ಒಂದು ಉದ್ಯಮ ಕ್ಷೇತ್ರದ ಒಳಗೆ ಪ್ರವೇಶವನ್ನು ಮಾಡಿ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿರತಕ್ಕಂಥ ಘಟನೆ ನಡೆದಿದೆ. ಸದಾಶಿವ ಪೈ ಮತ್ತು ಅಂಜನಾ ಪೈ ಅವರು ನಡೆಸಕ್ಕಂಥ ಅಂಗಡಿಯೊಳಗೆ ತೆರಳಿ ಸಣ್ಣ ವಿಚಾರವನ್ನ ಮುಂದಿಟ್ಕೊಂಡು ಅಂಗಡಿಗೆ ದಾಳಿ ನಡೆಸಕ್ಕಂತಹ ಒಂದು ಪ್ರಕ್ರಿಯೆ ನಡೆದಿದೆ. ಇದನ್ನು ನಾನು ಖಂಡಿಸ್ತೇನೆ. ಇವತ್ತು ಪುತ್ತೂರಲ್ಲಿ ಕಳೆದ ಕೆಲವು ತಿಂಗಳಿಂದ ತಾಲಿಬಾನ್ ಸಂಸ್ಕೃತಿ ನಡೀತಾ ಇದೆ. ಒಂದು ರೀತಿಯ ತಾಲಿಬಾನ್ ಹೋರಾಟಗಳು ಜಾಸ್ತಿ ಆಗತಕ್ಕಂಥ ಪ್ರಕ್ರಿಯೆಗಳು ಕಾಣ್ತದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲೆ ಈ ರೀತಿಯ ಚಟುವಟಿಕೆಗಳಿಗೆ ಗೃಹ ಸಚಿವರೇ ಬೆಂಗಾವಲಾಗಿ ನಿಂತಿದ್ದಾರಾ ಅನ್ನತಕ್ಕಂಥ ಸಂಶಯಗಳು ಪ್ರಕಟೀಕರಣ ಆಗ್ತದೆ. ಇಲ್ಲಿ ಬಹಳ ಸಾಮರಸ್ಯದ ಬಗ್ಗೆ, ಜಾತ್ಯತೀತವಾದದ ಬಗ್ಗೆ, ಮತೀಯವಾದದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಸಂಸ್ಕೃತಿ ಇರತಕ್ಕಂತಹ ಗೃಹ ಸಚಿವರು ಮತ್ತು ಶಾಸಕರ ಕ್ಷೇತ್ರದಲ್ಲಿ ಇವತ್ತು ಈ ರೀತಿಯ ಘಟನೆ ನಡೆದಾಗ ಅವರು ಮೌನವಾಗಿರುವಂತದ್ದನ್ನು ಕಂಡಾಗ ಇದರ ಹಿಂದೆ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥ ಸಂಶಯ ಪ್ರಾರಂಭ. ಯಾಕಂದ್ರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಅಥವಾ ಇಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಇಂತಹ ಘಟನೆಗಳು ನಿರಂತರ ನಡೀತಾ ಇರತಕ್ಕಂಥದ್ದು. ಒಂದು ಸಮಯ ಅಂಗಡಿ ಮಾಲೀಕರ ತಪ್ಪುಗಳಿದ್ರೆ ಕಾನೂನು ಇದೆ, ಪೊಲೀಸ್ ಇಲಾಖೆಗೆ ದೂರು ಕೊಡಬೇಕು ಅಥವಾ ಬೇರೆ ರೀತಿಯ ಮಾಡಬಹುದು. ಆದ್ರೆ ಏಕಾಏಕಿ ಮಹಿಳೆ ಮತ್ತು ಒಂದು ಪ್ರಾಯಸ್ಥ ಹುಡುಗಿ ಇರ್ತಕ್ಕಂಥ ಅಂಗಡಿಯೊಳಗೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಈ ಸರ್ಕಾರದ ಇವತ್ತು ಕಾನೂನು ಸುವ್ಯವಸ್ಥೆಗಳು ಹಾಳಾಗಿರುವುದಕ್ಕೆ ಕಾರಣ ಅಂತ ಅನಿಸ್ತಿದೆ. ಮತ್ತೆ ಈ ಘಟನೆ ನಡೆದ ನಂತರ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ಕಂಡ್ರೆ ಪೊಲೀಸ್ ಇಲಾಖೆ ಒನ್ ಸೈಡ್ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಸಂಶಯಗಳು ಯಾರ ಒತ್ತಡ ಇದೆ. ಯಾಕಂದ್ರೆ ಹಲ್ಲೆ ವಿಡಿಯೋವನ್ನು ನೋಡಿದೆ, ನಾನು ವಿಡಿಯೋ ಗಮನಿಸಿದೆ. ಆ ಗಮನಿಸಿದಾಗ 50-60 ಜನರ ತಂಡ ಬಂದು ಅಂಗಡಿ ಒಳಗೆ ನುಗ್ತದೆ, ಅಲ್ಲಿರ್ತಕ್ಕಂಥ ಮಾಲೀಕರ ಮೇಲೆ ಹಲ್ಲೆಯನ್ನ ಮಾಡ್ತದೆ. ಸಹಜವಾಗಿ ಅವ್ರ ಮೇಲೆ ಕೈ ಎತ್ತಿದಾಗ ಅಲ್ಲಿರ್ತಕ್ಕಂಥ ಅವ್ರ ಮಗ ಅದನ್ನು ವಿರೋಧ ಮಾಡ್ತಕ್ಕಂಥ ಸರಿ ಇದೆ, ವಿರೋಧ ಮಾಡಿದ್ದಾನೆ. ಅವನ ಮೇಲೂ ಹಲ್ಲೆ ಆಗಿದೆ, ಮಹಿಳೆಯರ ಮೇಲೆ 2 ಮೇಲೆ ಹಲ್ಲೆ ಆಗಿದೆ. ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವ್ರಿಗೆ ಫ್ರಾಕ್ಚರ್ಗಳಿದಾವೆ. ಇದು ವೈದ್ಯರುಗಳ ಹೇಳಿಕೆ ಫ್ರಾಕ್ಚರ್ ಇದೆ ಅಂತ ಹೇಳ್ತಕ್ಕಂಥ, ಯಾರ್ದೋ ನಮ್ಮವರ ಹೇಳಿಕೆ ಅಲ್ಲ. ಅದರ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದಾಗ ಹಲ್ಲೆ ಆಗಿರುವಂತದ್ದು ಮತ್ತು ಫ್ರಾಕ್ಚರ್ ಆಗಿರ್ತಕ್ಕಂಥದ್ದು ಸ್ಪಷ್ಟ ಆಗಿದೆ. ಆದ್ರೆ ಇವತ್ತು ಕೇಸು ದಾಖಲು ಮಾಡಿದಾಗ ಆ ಮಾಬ್ ಕ್ರಿಯೇಟ್ ಮಾಡಿ ಹಲ್ಲೆ ಮಾಡಿದವರ ಮೇಲೆ, ಆ ಮಾಬ್ ಕ್ರಿಯೇಟ್ ಮಾಡಿ ಅಂಗಡಿ ಒಳಗೆ ನುಗ್ಗಿದವ್ರ ಮೇಲೆ, ಆ ಮಾಬ್ ಕ್ರಿಯೇಟ್ ಮಾಡಿ ಹಲ್ಲೆ ಮಾಡಿದವ್ರ ಮೇಲೆ ಕೇಸುಗಳಿಲ್ಲ. ಯಾರು ಹಲ್ಲೆಗೊಳಗೆ ಆಗಿದ್ದಾರೆ, ಯಾರು ಆ ಘಟನೆಯಲ್ಲಿ ಇದಕ್ಕೆ ನೋವಾಗಿದೆ, ಅವ್ರ ಮೇಲೆ ಇವತ್ತು 307 ಕೇಸ್ ಹಾಕಿದ್ದಾರೆ. ಒಂದು ಮಹಿಳೆ ಮೇಲೆ 307, ಒಬ್ಬ ಹುಡುಗನ ತಪ್ಪು ಇದ್ರೆ ಬಂಧಿಸಿದ್ದಾರೆ. ತಪ್ಪಿ ನಾವೇನದನ್ನು ಸಮರ್ಥನೆ ಮಾಡ್ತಾ ಇಲ್ಲ. ಆದ್ರೆ ಆ ಘಟನೆ ಅವ್ರ ಅಂಗಡಿಗೆ ನುಗ್ಗಿದ ಮೇಲೆ ಆಗಿರುವಂತ ಘಟನೆ. ಹೋಗಿ ಎಲ್ಲ ಹೊಡೆದಿಲ್ಲ, ಆದ್ರೆ ಅವನ ಮೇಲೆ 307. ಸರಿ, ಅವ್ರ ಮೇಲೆ 307 ಹಾಕಿದ್ರಿ, ಹಲ್ಲೆ ಮಾಡಿದ್ರ ಮೇಲೆ ಯಾಕೆ ಕೇಸ್ ತಗೊಳ್ಳಿಲ್ಲ? ಯಾವ ರೀತಿಯ ಕಾನೂನು ನಿಮ್ದು? ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ಇದು? ಕೇವಲ ಒಂದು ಮತದ ಮೇಲೆ, ಒಂದು ಧರ್ಮದ ಮೇಲೆ ಮಾಡತಕ್ಕಂಥ ಕೇಸುಗಳನ್ನ ಹಾಕತಕ್ಕಂಥ ಕ್ರಿಯೆಗಳಾಗಿದ್ದಾವೆ. ಹೇಳಿದ್ರೆ ಇದಕ್ಕೆ ಯಾರ ಒತ್ತಡ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ಬೇಕು. ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ ಅಂತ ಹೇಳುವಂತದ್ದಾಗಬೇಕು. ಏನು ತಾಲಿಬಾನ್ ಸಂಸ್ಕೃತಿಯನ್ನ ವಿಸ್ತಾರ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಈ ರಾಜ್ಯದಲ್ಲಿ ಮತ್ತೆ ಇಂತಹ ಘಟನೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಇವತ್ತು ಗೃಹ ಸಚಿವರು ಯಾಕೆ ಮೌನ ಆಗಿದ್ದಾರೆ? ಪುತ್ತೂರಿನ ಘಟನೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸರಿಯಾದಪ್ಪ ಹೇಳಿಕೆಯನ್ನು ಕೊಡಿ. ನೀವು ಬಾಕಿ ಉಳಿದಂತ RSS ಬಗ್ಗೆ ಬಾಕಿ ಉಳಿದಂತ ಮಾತನಾಡಲಿಕ್ಕೆ ನಿಮಗೆ ದಮ್ಮಿದೆ? ಇವತ್ತು ಈ ಮತೀಯವಾದದ ವಿರುದ್ಧ
ಯಾರೇ ಮಾಡ್ಲಿ ಅದು ತಾಲಿಬಾನ್ ಸಂಸ್ಕೃತಿ ವಿರುದ್ಧ ಯಾಕೆ ನೀವು ಮೌನ ಆಗಿದ್ರಿ? ಯಾಕೆ ಇಲ್ಲಿ ಶಾಸಕರು ಮೌನ ಆಗಿದ್ದಾರೆ? ಉತ್ತರ ಹೇಳಬೇಕಲ್ಲ ಅವ್ರ ಜವಾಬ್ದಾರಿ ಅಲ್ವಾ? ಸರ್ಕಾರ ನಡೆಸ್ತಾ ಇಲ್ವಾ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕ ನಾಳೆ ಸಾಮಾನ್ಯ ಮಹಿಳೆಯರು ಹೇಗೆ ದಾರಿಯಲ್ಲಿ ಹೋಗುದು? 1 ತಿಂಗಳ ಹಿಂದೆ ಪುರುಷರಗಟ್ಟೆಯಲ್ಲಿ ಘಟನೆ ಆಗಿದೆ. ಮಹಿಳೆಯ ಮೇಲೆ ಚೂರಿ ಹಿಡ್ಕೊಂಡು ಹೊರಟಿದ್ದಾರೆ. ಅದಾಗಿ 1 ವಾರದಲ್ಲಿ BC ರೋಡಲ್ಲಿ ಹತ್ಯೆ ಆಗಿದೆ. ಈ ರೀತಿಯ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ? ಮಹಿಳೆಯರಿಗೆ ಇವತ್ತು ರಕ್ಷಣೆ ಇಲ್ಲ. ಶಾಲೆಗೆ ಹೋಗುವ ಮಕ್ಕಳಿಗೆ ರಕ್ಷಣೆ ಇಲ್ಲ, ಉದ್ಯೋಗಕ್ಕೆ ಹೋಗುವ ಮಕ್ಕಳಿಗೆ ರಕ್ಷಣೆ ಇಲ್ಲ, ಅಂಗಡಿಯಲ್ಲಿ ಇರ್ತಕ್ಕಂಥವ್ರಿಗೆ ರಕ್ಷಣೆ ಇಲ್ಲ, ದಾರಿ ನಡೆಯುವವರಿಗೆ ರಕ್ಷಣೆ ಇಲ್ಲ. ನಿಮ್ ಇಲಾಖೆಯ ಜವಾಬ್ದಾರಿಗಳೇನು ಅನ್ನುವಂತ ಪ್ರಶ್ನೆಯನ್ನು ನಾನು ಗೃಹ ಸಚಿವರಿಗೆ ಕೇಳ್ತೇನೆ ಮತ್ತು ಪೊಲೀಸ್ ಇಲಾಖೆಯ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವೇನು ಒಂದೇ ಧರ್ಮದ ಮೇಲೆ ಹಲ್ಲೆ ಆದವರ ಮೇಲೆ, ಹಲ್ಲೆಗೆ ಒಳಗಾದವರ ಮೇಲೆ ಕೇಸ್ ಹಾಕಿದಿರಿ, ನಾವು ಅದನ್ನು ಪ್ರಶ್ನೆ ಮಾಡುವುದಿಲ್ಲ, ಅದು ನಿಮ್ಮ ನಿಯಮ. ಆದರೆ ಹಲ್ಲೆ ಮಾಡಿದವರಿಗೆ ಯಾಕೆ ಶಿಕ್ಷೆ ಕೊಟ್ಟಿಲ್ಲ? ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಅವ್ರ ಮೇಲೆ ಯಾಕೆ 307 ಹಾಕಿಲ್ಲ? ಅವ್ರು ಯಾರಾದ್ರೂ ಆಸ್ಪತ್ರೆ ಅಡ್ಮಿಟ್ ಆಗಿದಾರ? ಅವ್ರ ಮೇಲೆ ಇಂಥ ಹಲ್ಲೆ ಘಟನೆ ಇದೆಯಾ? 307 ಹಾಕ್ಬೇಕಾದ್ದು ಹಲ್ಲೆ ಮಾಡಿದವ್ರ ಮೇಲೆ. ಹಲ್ಲೆಗೆ ಒಳಗಾದವ್ರಿಗೆ ನಾನು ದೇಶದಲ್ಲಿ ಮೊದಲ ಬಾರಿಗೆ ಈ ಕಾನೂನು ನೋಡ್ತಾ ಇದ್ದೇನೆ. ಮೊದಲ ಬಾರಿಗೆ. ಇದು ಹಾಸ್ಯಾಸ್ಪದ. SP ಅವರು ಏನ್ ಮಾಡ್ತಾ ಇದ್ದಾರೆ? SP ಅವರು ಬಹಳ ಸಮರ್ಥ ಅಂತ ನಾವು ತಿಳ್ಕೊಂಡೆವು. ನಿಮ್ಮ ಇಲಾಖೆ ಅಡಿಯಲ್ಲಿ, ನಿಮ್ಗೆ ಇದ್ರ ಅಡಿಯಲ್ಲಿ ಹಲ್ಲೆಗೆ ಒಳಗಾದವರ ಮೇಲೆ ಕೇಸ್ ದಾಖಲೆ ಮಾಡಿ ಅವರನ್ನ 307ಗೆ ಒಳಪಡಿಸಿರಿ ಅಂತ ಆದ್ರೆ ಇದೊಂದು ಹಾಸ್ಯಾಸ್ಪದ. ಹಾಗಾಗಿ ತತ್ಕ್ಷಣ ಯಾರ್ಯಾರು ಹಲ್ಲೆ ಮಾಡಿದಾರ ಅವರನ್ನ ಬಂಧಿಸ್ಬೇಕು. ಅವ್ರ ಮೇಲೆ 307 ಕ್ರಮಗಳನ್ನು ತಗೋಬೇಕು. ಇವ್ರ ಜೊತೆಗಿರಿ ಅಂತ ನಾವೇನು ಭಿಕ್ಷಾ ಬೇಡುವುದಿಲ್ಲ, ಕಾನೂನು ನೋಡ್ತಾರ. ಆದ್ರೆ ಹಲ್ಲೆ ಮಾಡಿದವ್ರ ಮೇಲೆ ಕೇಸ್ಗಳನ್ನು ಹಾಕ್ಬೇಕು. ಹಾಕದಿದ್ರೆ ಮುಂದಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗಿತ್ತು. ಮುಂದಕ್ಕಾಗುವಂತ ಎಲ್ಲ ಅನಾಹುತಗಳಿಗೆ ಸರ್ಕಾರ ಜವಾಬ್ದಾರಿ.